ನಮಸ್ಕಾರ ಎಲ್ಲರಿಗೂ. ಇವತ್ತು ನಮ್ಮ ಅಡುಗೆ ಮನೆಯಾಗ ಬಹಳ ಸ್ಪೆಷಲ್ ಆದ ಮಕ್ಕಳಿಗಂತೂ ಭಾರಿ ಇಷ್ಟವಾಗುವಂತಹ ಒಂದು ರೆಸಿಪಿ ಮಾಡ್ತಿದ್ದೀನಿ. ಅಂಗನವಾಡಿಯಾಗ ಕೊಡ್ತಾರಲ್ರಿ, ಅದೇ ಪುಷ್ಟಿ ಹಿಟ್ಟು ಬಳಸ್ಕೊಂಡು ಹೊರಗಿನ ಬಿಸ್ಕೆಟ್ ಮರ್ತು ಹೋಗುವಷ್ಟು ರುಚಿಯಾದ ಮನೆಯಲ್ಲೇ ಹೆಲ್ದಿ ಬಿಸ್ಕೆಟ್ ಮಾಡೋದು ಹೆಂಗಂತ ಇವತ್ತು ತೋರಿಸ್ಕೊಡ್ತಿದ್ದೀನಿ. ವಿಡಿಯೋನ ಪೂರ್ತಿ ನೋಡ್ರಿ. ಹಾಗೆ ನಮ್ಮ ಉಮಾಸ್ ಕಿಚನ್ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಂಗೆ ಸಪೋರ್ಟ್ ಮಾಡ್ರಿ. ಹಂಗೆ ವಿಡಿಯೋಗೊಂದು ಲೈಕ್ ಮಾಡ್ರಿ. ಮೊದಲಿಗೆ ಬಿಸ್ಕೆಟ್ ಬೇಯಿಸ್ಕೊಳಕ್ಕೆ ಒಂದು ಅಗಲವಾದ ಪಾತ್ರೆ ತಗೊಂಡು ಅದಕ್ಕೆ ಒಂದು ಬೌಲ್ ಮರಳು ಹಾಕಿ ಮೇಲೆ ಒಂದು ಸ್ಟ್ಯಾಂಡ್ ಇಟ್ಟು 10 ನಿಮಿಷಗಳ ಕಾಲ ಮುಚ್ಚಳ ಮುಚ್ಚಿ ಕಾಯಿಸೋಕೆ ಇಡಬೇಕು. ಈಗ ಒಂದು ಅಗಲವಾದ ಪಾತ್ರೆ ತಗೊಂಡು ಅದಕ್ಕೀಗ ಒಂದು ಬೌಲ್ ಪುಷ್ಟಿ ಹಿಟ್ಟನ್ನು ಜರಡಿ ಹಿಡಿದು ಹಾಕೊಳಕತ್ತೀನಿ. ಆಮೇಲೆ ಸಿಹಿಗೆ 3 ಚಮಚ ಸಕ್ಕರೆ ಪುಡಿ ಸೇರ್ಸಾಕತ್ತೀನಿ. ನೋಡ್ರಿ, ಪುಷ್ಟಿ ಹಿಟ್ಟಿನಾಗ ಆಗಲೇ ಸಿಹಿ ಇರ್ತೈತಿ, ಅದಕ್ಕೆ ಸಕ್ಕರೆ ಸ್ವಲ್ಪ ಕಮ್ಮಿ ಹಾಕಕತ್ತೀನಿ. ನಿಮಗೆ ಬೇಕಂದ್ರೆ ಬೆಲ್ಲದ ಪುಡಿ ಕೂಡ ಹಾಕೋಬಹುದು. ಈಗ ಇದಕ್ಕೆ 5 ಚಮಚ ಸೂರ್ಯಕಾಂತಿ ಎಣ್ಣೆ ಹಾಕೊಳ್ಳೋಣ. ನಿಮಗೆ ಬೇಕಿದ್ರೆ ತುಪ್ಪ ಅಥವಾ ಬೆಣ್ಣೆ ಕೂಡ ಹಾಕೋಬಹುದು. ರುಚಿಗೆ ತಕ್ಕಷ್ಟು 1 ಚಿಟಿಕೆ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ. ಕೈಯಾಗ ಹಿಟ್ಟು ಮುಷ್ಟಿ ಮಾಡಿದ್ರೆ ಉಂಡೆ ಕಟ್ಟಬೇಕು. ಆ ಹದ ಬರುವವರೆಗೂ ಮಿಕ್ಸ್ ಮಾಡ್ರಿ. ಆಮೇಲೆ ಕಾಯಿಸಿ ಆರಿಸಿದ ಹಾಲನ್ನ ಸ್ವಲ್ಪ ಸ್ವಲ್ಪ ಹಾಕುತ್ತಾ ಹಿಟ್ಟನ್ನ ಮೃದುವಾಗಿ ಕಲಸ್ಕೋಬೇಕು. ಈಗ ನೋಡ್ರಿ, ಹಿಟ್ಟು ತಯಾರಾಯ್ತು. ಈಗ ನಿಮ್ಗೆ ಬೇಕಾದ ಅಳತೆಯಲ್ಲಿ ಹಿಟ್ಟನ್ನ ತಗೊಂಡು ಉಂಡೆ ಕಟ್ಟಿ. ಅಂಗೈಯಲ್ಲಿ ಇಟ್ಟು ಲಘುವಾಗಿ ಪ್ರೆಸ್ ಮಾಡಿದ್ರೆ ಆಹಾ, ಸುಂದರವಾದ ಬಿಸ್ಕೆಟ್ ಆಕಾರ ಬಂತು ನೋಡ್ರಿ. ಇದನ್ನೀಗ ಇನ್ನೂ ಸುಂದರವಾಗಿ ಮಾಡೋದಕ್ಕೆ ನಾನು ಫೋರ್ಕ್ ತಗೊಂಡು ನಿಧಾನವಾಗಿ ಚುಚ್ಚಿ ಒಂದು ಚಂದ ಡಿಸೈನ್ ಮಾಡ್ಕೊಳಕತ್ತೀನಿ. ನೋಡ್ರಿ ಎಷ್ಟು ಚಂದ ಕಾಣಕತ್ತಿತ್ತಲ್ಲ. ನೀವು ಬ್ಯಾರೇದು ಡಿಸೈನ್ ಮಾಡ್ಕೋತೀನಂದ್ರೂ ಆಗುತ್ತೆ. ನೀವು ಗುಡ್ಡೆ ಬಿಸ್ಕಿಟ್ ಮೇಲೆ ಗೆರೆ ಗೆರೆ ಇರ್ತೈತಲ್ಲ, ಸ್ಮೈಲಿ ಥರ, ಆ ಥರನೂ ಕೂಡ ಮಾಡ್ಕೋಬಹುದು. ನಾನಿಲ್ಲಿ ಡಿಫ್ರೆಂಟಾಗಿ ಟ್ರೈ ಮಾಡಾಕತ್ತೀನಿ. ಇದನ್ನೀಗ ಆಲ್ರೆಡಿ ನಾವು ಮರಳಿನ ಪಾತ್ರೆ ಕಾಯಕ್ಕೆ ಇಟ್ಟಿದ್ವಲ್ಲ, ಅದ್ರೊಳಗೆ ಈ ಬಿಸ್ಕೆಟ್ ತಟ್ಟೆಯನ್ನು ಇಟ್ಟು ಮೀಡಿಯಂ ಫ್ಲೇಮ್ನಾಗ ಒಂದು 30ರಿಂದ 45 ನಿಮಿಷ ಬೇಯಿಸ್ಕೊಳ್ಳೋಣ. ಆಗಾಗ ಮುಚ್ಚಳ ತೆಗೆದು ನೋಡ್ರಿ ಬೆಂದೈತೋ ಇಲ್ಲ ಅಂತ ಹೇಳಿ. ನೋಡ್ರಿ, 45 ನಿಮಿಷ ಆಯಿತು. ನಮ್ಮ ಹೆಲ್ದಿ ಮತ್ತು ಟೇಸ್ಟಿ ಪುಷ್ಟಿ ಹಿಟ್ಟಿನ ಬಿಸ್ಕೆಟ್ ರೆಡಿ ಆಗ್ಯಾವ. ನೋಡೋಕೆ ಎಷ್ಟು ಆಕರ್ಷಕವಾಗಿ ಕಾಣಕತ್ತಾವಲ್ಲ. ತಿನ್ನೋಕಂತೂ ನಾಲಿಗೆಗೆ ಹತ್ತಿಕೊಳ್ಳುವಷ್ಟು ರುಚಿ ಇರ್ತೈತಿ. ಕಡಿಮೆ ಖರ್ಚಿನಾಗ ಮನೆಯ ಸಾಮಗ್ರಿಗಳಲ್ಲೇ ತಯಾರಾದ ಈ ಬಿಸ್ಕೆಟ್ ನೀವು ಒಮ್ಮೆ ಟ್ರೈ ಮಾಡಿ ನೋಡ್ರಿ. ಮಕ್ಕಳು ಭಾರಿ ಇಷ್ಟಪಟ್ಟು ತಿಂತಾರ. ಹೆಂಗನ್ನಿಸ್ತಂತ ನಮಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಇದೇ ಪುಷ್ಟಿ ಹಿಟ್ಟನ್ನು ಬಳಸ್ಕೊಂಡು ನೆಕ್ಸ್ಟ್ ಯಾವ ರೆಸಿಪಿ ಮಾಡಬೇಕು ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಇದೇ ಥರ ಬ್ಯೂಟಿಫುಲ್ ಆದ ರೆಸಿಪಿಗಳು ಬರ್ತಾ ಇರ್ತವೆ. ಮತ್ತು ಈ ವಿಡಿಯೋ ಸ್ವಲ್ಪನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯೋಕ್ಕೆ ಹೋಗಬೇಡ್ರಿ. ಧನ್ಯವಾದಗಳು.